ಹೊರತು ಸಿನಿಮಾಗೆ ಮಾತ್ರ ನಾನು ಚಾಲೆಂಜಿಂಗ್ ಆಗಿ ಹೇಳ್ತೀನಿ, ಯಾವುದು ಬೇಕಾದ್ರೂ ಸಾಯ್ಬಹುದು, ಸಿನಿಮಾ ಸಾಯೋದಾರಿ ಕಲೆ ಇಲ್ಲದೆ ಈ ಜಗತ್ತಲ್ಲಿ ಯಾವುದು ಬೆಸ್ಟ್ ಉದಾಹರಣೆ ಏನು, ಇವತ್ತು ಆಧುನಿಕ ತಂತ್ರಜ್ಞಾನ ನಮ್ಮ ಸಿನಿಮಾನ ಕೊಲೆ ಮಾಡ್ತಾರೆ. ಏನು ಎಲ್ಲ ನೀವು ಪಿಕ್ಚರ್ ರಿಲೀಸ್ ಆದಂತ ಕೇವಲ 2-3 ಗಂಟೆಗಳಲ್ಲಿ ತಗೊಂಡೋಗ್ಬಿಟ್ಟು ನಿಮ್ಗೆ ಆನ್ಲೈನ್ ಅಲ್ಲೇ ಬಿಡುವಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಾವು ಪೈರಸಿ ಮಾಡ್ತಿದ್ದಾರೆ, ಅದನ್ನ ನಾನು ಹೌಸಲ್ಲಿ ಮಾತಾಡಿ ಅಶ್ವಿನ್ ಅವರಿಗೆ ಒಪ್ಪಿಸಿ ಇಲ್ಲಿ ಬಂದು ಸುಮ್ಮನೆ ಬಾಯಿ ಮಾತು ಆಗ್ಬಾರ್ದು ಅಂತ ಹೇಳಿ ಮಾಡದಂತವ್ರು ಒಂದು ಇಬ್ಬರನ್ನ ಹಿಡಿದಾಗ ಪಾಪ ಇವನಪ್ಪ ಬಂದಿದ್ದ ನನ್ನ ಜೊತೆ, ಇವನ್ ಜೊತೆ ಯಾರೋ ಇನ್ನೊಂದಿಬ್ರು ಬಂದಿದ್ರು. ಇಂಡೈರೆಕ್ಟ್ಲಿ ನಾನು ಒಬ್ಬರು ಬರ್ಲಿಲ್ವಲ್ರಿ, ಏನ್ ನನಗೋಸ್ಕರ ಮಾಡಿದೆ ನನ್ನ ಕೆಲಸನ, ಒಬ್ರು ಬರ್ಲಿಲ್ಲ. ಅವಾಗ ನಾನು ಅನ್ಕೊಂಡೆ ನಿಮ್ ಹಣೆ ಬರವೇ ಎಷ್ಟು, ನಾನೇನ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆದ್ರೂ ನಾವು ನಿಲ್ಸ್ಕೊಲ್ಲ. ಈ ಸರಿನೂ ಹೋದಾಗ ಅಶ್ವಿನ್ ಅವ್ರಿಗೆ ಅಡ್ಡ ಆಗ್ದೆ, ನಾವು ಬಿಜೆಪಿ ಸಭೆದ ಮೀಟಿಂಗ್ ನಡೀತಾ ಇತ್ತು, ಅವ್ರು ಬಹಳ ಸೀರಿಯಸ್ ಆಗಿತ್ತು. ಸರ್ ನಿಮ್ಮ ಹತ್ರ ನಾನು 2 ನಿಮಿಷ ಮಾತಾಡ್ಬೇಕು ಅಂತ ಆಗಲ್ಲ ಅಂದ್ರು. ತುಂಬಾ ಧನ್ಯವಾದ ಹೋಗ್ತಾ ಇದೆ ಕೋಪ ಮಾಡ್ಕೊಂಡು. ನೋಡೋಣ ಬಾಬಾ ಏನಂದ್ರು, ಅವ್ರಿಗೆ ಹೇಳಿದೆ ಸಿನಿಮಾ ಅನ್ನೋದು ರಸ್ತೆಗೆ ಬಂದಿದೆ ರೀ, ಮೊಬೈಲಿಗೆ ಬಂದಿದೆ. ನಾನು ಎಕ್ಸಾಂಪಲ್ ಹೇಳಿದೆ, ನಾನು ನಮ್ಮ ಮೈಸೂರದಲ್ಲಿ ಯಾವ್ದೋ ಒಂದು ಕಾರ್ಯ ಮಾಡಕ್ ಹೋದಾಗ ಒಂದು 23 ಜನ ಹುಡುಗರು ಕೂತಿದ್ರು, ಏನೋ ನೋಡ್ತಾ ಇದ್ರು. ನಾನು ಸುಮ್ಮನೆ ಮಾಮೂಲು ರೇಗ್ಸೋದಲ್ಲ, ಏನೋ ಪೊಲೀಸ್ ಪಿಕ್ಚರ್ ನೋಡ್ತಿದ್ದಲ್ಲ, ಇಲ್ಲ ಅಣ್ಣ ದುನಿಯಾ ವಿಜಯ್ ಪಿಕ್ಚರ್ ನೋಡ್ತಾ ಇದೀವಿ ಅಂತ ಅಂದ್ರು. ಅದು ಇನ್ನೂ ಥಿಯೇಟರ್ 3 ದಿನ 4 ದಿನ ಆಗಿತ್ತು. ಒಂದು 23 ಜನ ನಮ್ಮ ಹಳ್ಳಿನಲ್ಲಿ ನೋಡ್ತಾ ಕೂತಿದ್ದಾರೆ. ಮುಗಿದೆ ಅವ್ರಿಗೆ ನಾನು ಎಂತ ಧೈರ್ಯ ನನ್ನ ಮಕ್ಕಳು, ಯಾಕೋ ಈ ತರ ಮಾಡ್ತೀವಿ, ಹಿಂಗೆಲ್ಲ ಮಾಡೋ ತಪ್ಪಲ್ವೇನೋ.